ಎಲ್ಲರಿಗೂ ನಮಸ್ಕಾರ. 60 ವರ್ಷ ವಯಸ್ಸಿನಲ್ಲಿ ಈ ಕೆಲಸವನ್ನು ತಕ್ಷಣ ನಿಲ್ಲಿಸಿ. 70 ವರ್ಷ ವಯಸ್ಸಿನ ನಂತರ ಈ 7 ಕೆಲಸಗಳನ್ನು ತಪ್ಪಾಗಿಯೂ ಮಾಡಬೇಡಿ. ವೃದ್ಧರು ಪ್ರತಿದಿನ ಏಕೆ ದುರ್ಬಲರಾಗುತ್ತಾರೆ? ನಿಜ ಸತ್ಯ. ಸ್ನೇಹಿತರೆ, ನಾನು ನಿಮಗೆ ಒಂದು ಸತ್ಯವನ್ನು ಹೇಳುತ್ತೇನೆ. 60 ವರ್ಷಗಳ ನಂತರ ದೇಹವು ಇದ್ದಕ್ಕಿದ್ದಂತೆ ದುರ್ಬಲಗೊಳ್ಳುವುದಿಲ್ಲ. ನಮ್ಮ 7 ದೈನಂದಿನ ಅಭ್ಯಾಸಗಳು ಕ್ರಮೇಣ ದೇಹವನ್ನು ದುರ್ಬಲಗೊಳಿಸುತ್ತವೆ. ಹೌದು, ನಾವು ವರ್ಷಗಳಿಂದ ಮಾಡುತ್ತಿರುವ ಅದೇ ಅಭ್ಯಾಸಗಳು. ಆದರೆ ಈ ಸಣ್ಣ ತಪ್ಪುಗಳಿಂದಾಗಿ ಕಾಲುಗಳ ಬಲ ಕಡಿಮೆಯಾಗುತ್ತದೆ. ಮೆದುಳು ಮೊದಲಿನಂತೆ ತೀವ್ರವಾಗಿ ಕೆಲಸ ಮಾಡುವುದಿಲ್ಲ. ನಿದ್ರೆ ಆಗಾಗ್ಗೆ ತೊಂದರೆಗೊಳಗಾಗುತ್ತದೆ ಮತ್ತು ದೇಹವು ಪ್ರತಿದಿನ ಸ್ವಲ್ಪ ಹೆಚ್ಚು ದಣಿದಿದೆ. ನೀವು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಅಥವಾ ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಯಿದ್ದರೆ ಈ ಸಂದೇಶವನ್ನು ಎಚ್ಚರಿಕೆಯಿಂದ ಓದಿ, ಏಕೆಂದರೆ ಇಂದು ನಾನು ನಿಮಗೆ 7 ಅಭ್ಯಾಸಗಳನ್ನು ಹೇಳಲಿದ್ದೇನೆ. ನೀವು ಬಿಟ್ಟುಕೊಟ್ಟರೆ ನಿಮ್ಮ ದೇಹವು 5 ವರ್ಷಗಳಲ್ಲ 10 ವರ್ಷಗಳವರೆಗೆ ಫಿಟ್ ಆಗಿ ಉಳಿಯಬಹುದು. ವಯಸ್ಸು ಕೇವಲ ಒಂದು ಸಂಖ್ಯೆ, ಆದರೆ ಅಭ್ಯಾಸಗಳು ನಿಮ್ಮ ದೇಹವು ಬಲವಾಗಿ ಉಳಿಯುತ್ತದೆಯೋ ಅಥವಾ ದುರ್ಬಲವಾಗಿರುತ್ತದೆಯೋ ಎಂದು ನಿರ್ಧರಿಸುತ್ತದೆ. ನಿಯಮ 1. ತಡವಾಗಿ ಎಚ್ಚರವಾಗಿರುವುದು. ದೇಹವು 60ರ ನಂತರ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುತ್ತದೆ. ಚೇತರಿಕೆ ಪ್ರಕ್ರಿಯೆಯೂ ನಿಧಾನಗೊಳ್ಳುತ್ತದೆ. ನಿದ್ರೆ ಎಂದರೆ ದೇಹದ ಜೀವಕೋಶಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುವ ಸಮಯ. ಆದರೆ ನೀವು ತಡರಾತ್ರಿಯವರೆಗೆ ಟಿವಿ, ಮೊಬೈಲ್ ಅಥವಾ ಚಾಟ್ನಲ್ಲಿ ತೊಡಗಿಸಿಕೊಂಡರೆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿಯಾಗುತ್ತದೆ. ಅನಾನುಕೂಲಗಳು: ಆಯಾಸ, ಮೆದುಳು ನಿಧಾನವಾಗುತ್ತದೆ, ರಕ್ತದೊತ್ತಡ ಕಡಿಮೆಯಾಗುತ್ತದೆ, ಸ್ನಾಯುಗಳ ದುರಸ್ತಿ ನಿಲ್ಲುತ್ತದೆ. ಏನು ಮಾಡಬೇಕು? ರಾತ್ರಿ 9:30ರಿಂದ 10ರ ನಡುವೆ ಮಲಗಲು ಹೋಗಿ. ಮಲಗುವ ಮುನ್ನ 30 ನಿಮಿಷಗಳ ಕಾಲ ಪರದೆಯನ್ನು ಸಂಪೂರ್ಣವಾಗಿ ಆಫ್ ಮಾಡಿ. ಲಘು ಸಂಗೀತವನ್ನು ಆಲಿಸಿ ಅಥವಾ ಬೆಚ್ಚಗಿನ ಹಾಲು ಕುಡಿಯಿರಿ. ನಿಮ್ಮ ನಿದ್ರೆ ಸುಧಾರಿಸಿದಾಗ ಅರ್ಧದಷ್ಟು ರೋಗಗಳು ಸ್ವಯಂಚಾಲಿತವಾಗಿ ಹೊರಬರುತ್ತವೆ. ನಿಯಮ 2. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯಿರಿ. 60ರ ನಂತರ ದೇಹವು ಬೇಗನೆ ನಿರ್ಜಲೀಕರಣಗೊಳ್ಳುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹವಾದ ಕೊಳೆ ಮತ್ತೆ ರಕ್ತದಲ್ಲಿ ಮಿಶ್ರಣವಾಗುತ್ತದೆ. ಅನಾನುಕೂಲಗಳು: ಮಲಬದ್ಧತೆ, ಅನಿಲ, ಭಾರ, ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಒತ್ತಡ ಮತ್ತು ರಕ್ತದಪ್ಪವಾಗುವುದು. ಏನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ. ನಿಮ್ಮ ಅಭಿರುಚಿಗೆ ಅನುಗುಣವಾಗಿ ನೀವು ನಿಂಬೆ, ಜೇನುತುಪ್ಪ ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸೇವಿಸಬಹುದು. ಬೆಳಗ್ಗಿನ ನೀರು ವಯಸ್ಸಾದವರಿಗೆ ಅಮೃತದಂತೆ. ನಿಯಮ 3. ಚೆನ್ನಾಡಿಯಾಗಿಯಿರಿ. ಆತುರದಿಂದ ತಿನ್ನಿರಿ. ನೀವು ವಯಸ್ಸಾದಂತೆ ನಿಮ್ಮ ಅಗಿಯುವ ಶಕ್ತಿ ಕಡಿಮೆಯಾಗುತ್ತದೆ. ಆದರೆ ಚೆನ್ನಾಗಿ ಅಗಿಯಿರಿ. ತಿನ್ನುವುದು ಎಂದರೆ ನೇರವಾಗಿ ಹೊಟ್ಟೆಗೆ ಹೊಡೆಯುವುದು. ಹಾನಿ: ಅನಿಲ, ಆಮ್ಲ, ಪಿತ್ತರಸ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆ, ಸ್ನಾಯು ದೌರ್ಬಲ್ಯ, ತೂಕದ ಅಸ್ಥಿರತೆ. ಏನು ಮಾಡಬೇಕು? ಪ್ರತಿ ಕಚ್ಚುವಿಕೆಯನ್ನು 25ರಿಂದ 30 ಬಾರಿ ಕಚ್ಚುವುದು. ತಿನ್ನುವಾಗ ಟಿವಿ ಮತ್ತು ಮೊಬೈಲನ್ನು ಆಫ್ ಮಾಡಿ. ನಿಧಾನವಾಗಿ ತಿನ್ನುವುದು. ನೀವು ತಿನ್ನುವಾಗ ನಿಮ್ಮ ಆರೋಗ್ಯ ಬೆಳೆಯುತ್ತದೆ. ನಿಯಮ 4. ಬೆಳಗಿನ ನಡೆಗೆಯನ್ನು ಬಿಟ್ಟುಬಿಡಿ. 60ರ ನಂತರ ನಡೆಯುವುದು ವ್ಯಾಯಾಮವಲ್ಲ, ಆದರೆ ಆಮ್ಲಜನಕವು ದೇಹಕ್ಕೆ ಜೀವವಾಯು. ಈಗ ನಡೆಯುವುದರಿಂದ ಏನು ಪ್ರಯೋಜನ? ಯಾರಾದರೂ ಹೇಳಿದಾಗ ದೇಹಕ್ಕೆ ನಡೆಯುವುದು ಹೆಚ್ಚು ಬೇಕು. ವಯಸ್ಸು ಹೆಚ್ಚಾದಂತೆ ಮೂಳೆ ಸಾಂದ್ರತೆ ಕಡಿಮೆಯಾಗುತ್ತದೆ, ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ಮತ್ತು ರಕ್ತದ ಹರಿವು ನಿಧಾನಗೊಳ್ಳುತ್ತದೆ. ನೀವು ಈ ಸಮಯದಲ್ಲಿ ನಡೆಯುವುದನ್ನು ನಿಲ್ಲಿಸಿದರೆ ಕಾಲುಗಳಲ್ಲಿನ ರಕ್ತನಾಳಗಳು ಗಟ್ಟಿಯಾಗುತ್ತವೆ, ಹೃದಯವು ಒತ್ತಡಕ್ಕೊಳಗಾಗುತ್ತದೆ, ನಿದ್ರೆ ತೊಂದರೆಗೊಳಗಾಗುತ್ತದೆ ಮತ್ತು ಮೆದುಳು ನಿಧಾನಗೊಳ್ಳುತ್ತದೆ. ಏನು ಮಾಡಬೇಕು? ಸೂರ್ಯೋದಯದ ನಂತರ 30 ನಿಮಿಷಗಳ ಕಾಲ ನಿಧಾನಗತಿಯಲ್ಲಿ ನಡೆಯಿರಿ. ಸಾಧ್ಯವಾದರೆ ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ. ಇದು ಕಣ್ಣುಗಳಿಗೆ, ಕಾಲುಗಳಿಗೆ ಮತ್ತು ಮೆದುಳಿಗೆ ನೇರ ಪರಿಹಾರವನ್ನು ನೀಡುತ್ತದೆ. ನಡೆಯುವುದು ವಯಸ್ಸಾಗುವುದನ್ನು ನಿಲ್ಲಿಸುವುದಿಲ್ಲ, ಆದರೆ ಅದು ಖಂಡಿತವಾಗಿಯೂ ಅದನ್ನು ನಿಯಂತ್ರಣದಲ್ಲಿಡುತ್ತದೆ. ನಿಯಮ 5. ಹುರಿದ, ಬೇಯಿಸಿದ ಮತ್ತು ತುಂಬಾ ಸಿಹಿ ಆಹಾರವನ್ನು ತಿನ್ನುವುದು. ಸ್ನೇಹಿತರೆ, 30 ವರ್ಷಗಳ ನಂತರ ದೇಹವು ಮೊದಲಿನಂತೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಹೊಟ್ಟೆಯಲ್ಲಿ ಜೀರ್ಣಕ ರಸಗಳು ಕಡಿಮೆಯಾಗುತ್ತವೆ, ಉತ್ಪತ್ತಿಯಾಗುತ್ತವೆ. ಯಕೃತ್ ನಿಧಾನವಾಗಿ ಕೆಲಸ ಮಾಡುತ್ತವೆ. ಅಂತಹ ಸಮಯದಲ್ಲಿ ನೀವು ಪ್ರತಿದಿನ ಪರಾಠ, ಸಮೋಸೆಗಳನ್ನು ಸೇವಿಸಿದರೆ, ನೀವು ಬಿಸ್ಕೆಟ್, ಚಹಾದಂತಹ ವಸ್ತುಗಳನ್ನು ಸೇವಿಸಿದರೆ ಅವು ಕ್ರಮೇಣ ದೇಹವನ್ನು ವಿಷದಂತೆ ದುರ್ಬಲಗೊಳಿಸುತ್ತವೆ. ಹಾನಿ: ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ, ಹೃದಯದಲ್ಲಿ ಅಡಚಣೆಯ ಅಪಾಯ ಹೆಚ್ಚಾಗುತ್ತದೆ, ಸಕ್ಕರೆ ಮಟ್ಟಗಳು ಇದ್ದಕ್ಕಿದ್ದಂತೆ ಏರಳುತ್ತವೆ, ಮೂಳೆಗಳು ಬೇಗನೆ ಸವೆಲು, ಮೂತ್ರಪಿಂಡಗಳ ಮೇಲೆ ಒತ್ತಡ ಏರುತ್ತವೆ. ಏನು ಮಾಡಬೇಕು? ಲಘುವಾಗಿ ಬೇಯಿಸಿದ ಮನೆಯ ತಯಾರಿಸಿದ ತಾಜಾ ಆಹಾರವನ್ನು ಸೇವಿಸಿ. ದಾಲ್, ಸೂಪ್, ಗಂಜಿ, ಕಾಲಾನುಸಾರ ಹಸಿರು ತರಕಾರಿಗಳು ನಿಮ್ಮ ನಿಜವಾದ ಔಷಧ. ಸಿಹಿ ತಿಂಡಿಗಳು ವಾರಕ್ಕೆ 1 ಅಥವಾ 2 ಬಾರಿ ಮಾತ್ರ, ಅದು ಕೂಡ ಸಣ್ಣ ಪ್ರಮಾಣದಲ್ಲಿ. ನಿಯಮ 6. ದಿನವಿಡೀ ಕುಳಿತುಕೊಳ್ಳುವುದು. ಸ್ನೇಹಿತರೆ, ಈ ಅಭ್ಯಾಸವು ವಯಸ್ಸಾದವರನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ, ಏಕೆಂದರೆ
ದೇಹವು ಚಲಿಸದಾಗ ಸ್ನಾಯುಗಳು ಕೇವಲ 24 ಗಂಟೆಗಳಲ್ಲಿ ಸುಮಾರು 3% ದುರ್ಬಲಗೊಳ್ಳುತ್ತವೆ. ಕಾಲುಗಳಲ್ಲಿ ರಕ್ತ ಸಂಗ್ರಹವಾಗುತ್ತದೆ, ಕೀಲುಗಳಲ್ಲಿ ಭಾರ ಹೆಚ್ಚಾಗುತ್ತದೆ ಮತ್ತು ಮೆದುಳಿಗೆ ಸರಬರಾಜು ಮಾಡುವ ಆಮ್ಲಜನಕ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಅನೇಕ ವೃದ್ಧರು ಇನ್ನೂ ಮುಂದೆ ನಡೆಯಲು ಶಕ್ತಿಯಿಲ್ಲ ಎಂದು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ, ಶಕ್ತಿಯ ಕೊರತೆಗೆ ಕಾರಣ ನಡೆಯುವುದು ಬಹಳ ಮುಖ್ಯ. ಏನು ಮಾಡಬೇಕು? ಪ್ರತಿ 30-40 ನಿಮಿಷಗಳಿಗೊಮ್ಮೆ ಕೇವಲ 2 ನಿಮಿಷ ನಡೆಯಿರಿ. ಟಿವಿ ನೋಡುವಾಗ ನಿಮ್ಮ ಕಾಲುಗಳನ್ನು ಚಲಿಸಿಟ್ಟಿರಿ. ಲಘು ಯೋಗಾಸನಗಳು, ತಾಡಾಸನ, ವಜ್ರಾಸನ, ಪವನ್ ಮುಕ್ತಾಸನಗಳನ್ನು ಮಾಡಲು ಮರೆಯಬೇಡಿ. ನಿಮ್ಮ ದೇಹವು ಯಂತ್ರವಲ್ಲ, ಅದು ಮರದಂತಿದೆ. ನೀವು ಹೆಚ್ಚು ಚಲಿಸಿದಷ್ಟು ನಿಮ್ಮ ಜೀವನ ಬಲವಾಗುತ್ತದೆ. ನಿಯಮ 7. ಚಹಾ, ಕಾಫಿ ಮತ್ತು ಮದ್ಯದ ಅತಿಯಾದ ಸೇವನೆ. 60ರ ನಂತರ ದೇಹಕ್ಕೆ ಹೆಚ್ಚಿನ ಜಲಸಂಚಯನ ಬೇಕಾಗುತ್ತದೆ. ಆದರೆ ಕೆಫೀನ್ ಮತ್ತು ಆಲ್ಕೋಹಾಲ್ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ. ದಿನಕ್ಕೆ 3-4 ಕಪ್ ಚಹಾ ಅಥವಾ ಕಾಫಿ ಕುಡಿಯುವುದರಿಂದ ಕ್ಯಾಲ್ಸಿಯಂ ಕಡಿಮೆಯಾಗುತ್ತದೆ. ನಿಮಗೆ ನಿದ್ರೆ ಬರುತ್ತದೆ ಮತ್ತು ಹೃದಯ ಬಡಿತ ಹೆಚ್ಚಾಗುತ್ತದೆ. ಮೂಳೆಗಳು ಬೇಗನೆ ಸವೆದು ಮೂತ್ರಪಿಂಡಗಳ ಮೇಲೆ ಒತ್ತಡ ಏರುತ್ತವೆ. 60ರ ನಂತರ ಮದ್ಯವು ದೇಹದ ಪ್ರತಿಯೊಂದು ಅಂಗದ ವೇಗವನ್ನು ನಿಧಾನಗೊಳಿಸುತ್ತದೆ. ಏನು ಮಾಡಬೇಕು? ಚಹಾ ಮತ್ತು ಕಾಫಿಯನ್ನು ದಿನಕ್ಕೆ 1 ಕಪ್ಗೆ ಸೀಮಿತ ಮಾಡಿ. ಮದ್ಯ ಮತ್ತು ತಂಬಾಕನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಬದಲಾಗಿ ತುಳಸಿ ಚಹಾ, ಶುಂಠಿ ನೀರು, ತೆಂಗಿನಕಾಯಿ ನೀರು ಮತ್ತು ಬಿಸಿ ಸೂಪ್ ಕುಡಿಯಿರಿ. ಬೋನಸ್ ನಿಯಮ. ಸ್ನೇಹಿತರೆ, ಒತ್ತಡದಲ್ಲಿ ಬದುಕುವುದು ವೃದ್ಧಾಪ್ಯದಲ್ಲಿ ರೋಗಗಳಿಗಿಂತ ಹೆಚ್ಚಿನ ಹಾನಿಯನ್ನು ಉಂಟುಮಾಡುತ್ತದೆ. ಮಕ್ಕಳು ಏನು ಮಾಡುತ್ತಿದ್ದಾರೆ? ಹಣ ಸಾಕಾಗಿದೆಯಾ ಅಥವಾ ರೋಗ ಹೆಚ್ಚಾಗುತ್ತದೆಯಾ ಎಂಬ ಚಿಂತೆ. ಅಂತಹ ಚಿಂತೆಗಳು ಹೃದಯ, ಮೆದುಳು ಮತ್ತು ಇಡೀ ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಏನು ಮಾಡಬೇಕು? ಪ್ರತಿದಿನ 15 ನಿಮಿಷಗಳ ಕಾಲ ಧ್ಯಾನ ಮಾಡಿ. ದೇವರ ಹೆಸರನ್ನು ಜಪಿಸಿ. ಲಘು ಸಂಗೀತವನ್ನು ಕೇಳಿ. ಮತ್ತು ಮುಖ್ಯವಾಗಿ ನಗುವುದನ್ನು ಮರೆಯಬೇಡಿ. ಏಕೆಂದರೆ ನಗುವಿನಷ್ಟು ಪರಿಣಾಮಕಾರಿ ಔಷಧವಿಲ್ಲ. 60ನೇ ವಯಸ್ಸಿನಲ್ಲಿ ದೇಹವಲ್ಲ, ಆದರೆ ಆಲೋಚನೆಗಳು ಹಳೆಯದಾಗುತ್ತವೆ. ಆಲೋಚನೆಗಳು ಬದಲಾದಾಗ ವಯಸ್ಸು ನಿಲ್ಲುತ್ತದೆ. ಈಗ ಹೊಸ 5 ಅಗತ್ಯ ನಿಯಮಗಳು. ಮೊದಲು, ಬೆಳಗ್ಗಿನ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳಿ. ವಿಟಮಿನ್ ಡಿ ಮೂಳೆಗಳಿಗೆ ಮಾತ್ರವಲ್ಲ, ಮನಸ್ಥಿತಿ, ನಿದ್ರೆ ಮತ್ತು ರೋಗನಿರೋಧಕ ಶಕ್ತಿಗೂ ಸಹ. ಸೂರ್ಯನಲ್ಲಿ ಕುಳಿತುಕೊಳ್ಳುವ 15 ನಿಮಿಷಗಳು ಪ್ರತಿದಿನ ದೇಹಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. 2. ದಿನಕ್ಕೆ 7-8 ಗ್ಲಾಸ್ ನೀರು. ನಾವು ವಯಸ್ಸಾದಂತೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ತಲೆ ತಿರುಗತ, ಆಯಾಸ, ಹೃದಯ ಬಡಿತ ಮತ್ತು ಮಲಬದ್ಧತೆ ಪ್ರಾರಂಭವಾಗುತ್ತದೆ. ಬಾಯಾರಿಕೆ ನಿರ್ಜಲೀಕರಣದ ಮೊದಲ ಚಿಹ್ನೆ ಎಂಬುದನ್ನು ನೆನಪಿಡಿ. 3. ದಿನಕ್ಕೆ 1 ಹಣ್ಣು. 60ರ ನಂತರ ದೇಹಕ್ಕೆ ಶಕ್ತಿ ಬೇಕು. ದಿನಕ್ಕೆ 1 ಹಣ್ಣು ತಿನ್ನುವುದನ್ನು ಖಚಿತಪಡಿಸಿಕೊಳ್ಳಿ. 4. ಮಲಗುವ ಮುನ್ನ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ನಿಮ್ಮ ಮೊಬೈಲ್ ಫೋನನ್ನು ದೂರವಿಡಿ. ನಕಾರಾತ್ಮಕವಾಗಿ ಯೋಚಿಸಬೇಡಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಆಳವಾಗಿ ಉಸಿರಾಡಿ. 40% ಉತ್ತಮ ನಿದ್ರೆ ಮಾಡಿ. 5. ಜನರೊಂದಿಗೆ ನಗು ಮತ್ತು ಮಾತನಾಡಿ. ಒಂಟಿತನವು ವೃದ್ಧರ ದೊಡ್ಡ ಶತ್ರು. ಪ್ರತಿದಿನ 5-10 ನಿಮಿಷಗಳ ಕಾಲ ನಿಮ್ಮ ಜನರೊಂದಿಗೆ ಮಾತನಾಡಿ. ಮನಸ್ಸು ಹಗುರವಾಗಿರುತ್ತದೆ ಮತ್ತು ದೇಹವು ಆರೋಗ್ಯಕರವಾಗಿರುತ್ತದೆ. ಸ್ನೇಹಿತರೆ, ವಯಸ್ಸಾಗುವುದು ಸಹಜ, ಆದರೆ ದುರ್ಬಲವಾಗುವುದು ಅನಿವಾರ್ಯವಲ್ಲ. ನೀವು ಈ 7 ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಈ 5 ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ನೀವು 70 ಅಲ್ಲ, 90 ವರ್ಷ ವಯಸ್ಸಿನವರೆಗೆ ಶಕ್ತಿ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.